BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಜ್ವಲ್ ರೇವಣ್ಣ ಅವರ ಕೈ ಹಿಡಿದು ಅವರ ಪರ ಮತಯಾಚನೆ ಮಾಡಿದ್ದೇಕೆ? ನಾವು ಪೆನ್ ಡ್ರೈವ್ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡುತ್ತಿದ್ದೇವೆ ಎಂದು DCM DK ಶಿವಕುಮಾರ್ ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಪೆನ್ ಡ್ರೈವ್ ವಿಚಾರದಲ್ಲಿ ಪ್ರಧಾನಮಂತ್ರಿಗಳನ್ನು ಯಾಕೆ ಎಳೆದು ತರುತ್ತಿದ್ದೀರಿ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಕೇಳಿದಾಗ DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಪ್ರಧಾನಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದಾರಲ್ಲ, ಅವರದೇ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರುವ ಕಾರಣ ನಾವು ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡುತ್ತೇವೆ ಎಂದರು. ಪ್ರಜ್ವಲ್ ಬಂಧಿಸಲು ಆಗದಿದ್ದರೆ ಅಧಿಕಾರ ಬಿಟ್ಟು ಹೋಗಲಿ ಎಂಬ ಅಶೋಕ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಬೇರೆ ವಿಚಾರದಲ್ಲಿ ವಾಗ್ದಾಳಿ ಮಾಡುತ್ತಿದ್ದವರು. ಈ ಪ್ರಕರಣದಲ್ಲಿ ಯಾಕೆ ಮಾತನಾಡುತ್ತಿಲ್ಲ? ಅವರು ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜಯೇಂದ್ರ, ಶೋಭಕ್ಕ, CT ರವಿ, ಸುನಿಲ್ ಕುಮಾರ್ ಸೇರಿದಂತೆ ಪ್ರಮುಖ ನಾಯಕರನ್ನ ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು. ಮಹಿಳೆಯರ ಬಗ್ಗೆ ಗೌರವ ಇದೆ ಎನ್ನುವ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಕೂಡ ಸಂತ್ರಸ್ತರ ಮನೆಗೆ ಹೋಗಿ ಧೈರ್ಯ ತುಂಬಬೇಕು. ಯಾಕೆ ಭೇಟಿ ಮಾಡುತ್ತಿಲ್ಲ? ಪ್ರಜ್ವಲ್ ಅವರನ್ನು ಯಾಕೆ ಬಂಧಿಸಿಲ್ಲ ಎಂದು ಗೃಹ ಸಚಿವರನ್ನೇ ಕೇಳಿ ಎಂದರು. ಈ ಹೆಣ್ಮಕ್ಳು ಹೋಗಿ ಅಶೋಕ ಬೀಯಿಂಗ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು. ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು, ವಿಜಯನ್ ಕರ್ಕೊಂಡು ಹೋಗ್ಬೇಕು, ಶೋಭಕ್ ಕರ್ಕೊಂಡು ಹೋಗ್ಬೇಕು, CT ರವಿ ಕರ್ಕೊಂಡು ಹೋಗ್ಬೇಕು, ಸುನೀಲ್ ಕರ್ಕೊಂಡು ಹೋಗ್ಬೇಕು. ಅವರೆಲ್ಲ ಅವ್ರ ಪಾರ್ಟಿ ಲೀಡರ್ಗಳು ಯಾರ್ಯಾರು ಇದ್ದಾರೆ, ಸದಾನಗೌಡರು ಎಲ್ಲ ಬೇರೆ ಯಾರೇ ಇರಲಿ, ಅವರೆಲ್ಲ ಕರ್ಕೊಂಡು ಹೋಗಿ ಎಲ್ಲರ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡವ್ರಲ್ಲ ಫೋಟೋಗಳನ್ನ, ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಕುಮಾರಸ್ವಾಮಿ ಮಾಡಲಿ ಅಂತ ಹೇಳ್ತಾ ಇದ್ದೀವಿ, ದೇವೇಗೌಡರು ಹೋಗ್ಬೇಕು. ನಮ್ಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದಿರಲ್ಲ, ಅವ್ರೆಲ್ಲ ಹೋಗಿ ಭೇಟಿ ಮಾಡಲಿ. ಯಾಕೆ ಭೇಟಿ ಮಾಡ್ತಾಯಿಲ್ಲ? ಹಾಸನದಿಂದ ಹೋಗುವಾಗ ಅರೆಸ್ಟ್ ಮಾಡಬೇಕು. ಅದನ್ನ ಹೋಮ್ ಮಿನಿಸ್ಟರ್ ಬರ್ತಾರೆ, ಈಗ ಹೋಮ್ ಮಿನಿಸ್ಟರ್ ಬರ್ತಾರೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನಾನ್ BJP ಅವ್ರು ಕೇಳ್ತಾ ಇದ್ದೀನಿ, ಅವ್ರು ಪಾರ್ಟ್ನರ್ ತಾನೆ ಪ್ರೈಮ್ ಮಿನಿಸ್ಟರ್ ಏನಾದ್ರು. ಕುಮಾರಸ್ವಾಮಿ ಹೇಳ್ತಾರೆ ಏನಕ್ಕೆ ಪ್ರೈಮ್ ಮಿನಿಸ್ಟರ್ ಹಾಕಿದ್ರು? ಪ್ರೈಮ್ ಮಿನಿಸ್ಟರ್ ಹಾಕಿದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಬೇಕಲ್ಲ, ಅವ್ರ ಪಾರ್ಟ್ನರ್ ಅಲ್ವಾ? ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ ಜೊತೆ ಗೆದ್ದಿದ್ರು. ಹೌದು, ನಮ್ ಜೊತೆ ಗೆದ್ದಿದ್ರು. ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗ್ರೆ ಸಂಬಂಧ ನಂಟಿಸ್ತಾನ ಇರೋದಕ್ಕೆ, ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ. ಬೇರೆಯವ್ರನ್ನ ರಸ್ತೆಲ್ ಹೋಗೋರೆಲ್ಲ ಕೇಳಕ್ಕಾಗಿತ್ತ? ಇನ್ನೊಂದು ಪಾರ್ಟಿ ಕುಮಾರಸ್ವಾಮಿ ಅವರೇ ಹೇಳಿದ್ರು, ಅಜಿತ್ ಹನುಮಂತವ್ರಿಗೆ ನನಗಿಷ್ಟ ಇರಲಿಲ್ಲ, ನಾನು ಯಾವಾಗ ಭೇಟಿ ಮಾಡಿದ್ದೆ, ಅವ್ರು ಯಾರೋ ಬಂದು ನನ್ಗೆ ವಿಷಯ ತಿಳಿಸಿದ್ರು, ಸ್ವಲ್ಪ ಇತ್ತು. ನಮ್ಗೇನ್ರಿ ಗೊತ್ತು? ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗಬೇಕು? ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕು. ಅವ್ರೇ ಹೌದಾ? ನಮ್ ಬ್ರದರ್ ಹೇಳಿದ್ರಾ? ಅಚ್ಚಾ ಅಚ್ಚಾ. ನಮ್ ಬ್ರದರ್ ಹೇಳಿದ್ಮೇಲೆ ನಮ್ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ. ಅಲ್ಲೇ ಸೆಂಟ್ರಲ್ ಇಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಅಂತ. ಏನ್ ನನಗೆ ತಲೆಕೆಟ್ಟಿದ್ಯಾ? ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತಿದ್ದೆ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಾಡೋದು, ಇನ್ನೊಂದ್ ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಈಗ ಅವ್ನು ಹುಡುಗ ಹೇಳೋನಲ್ಲ ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದ್ ಕಡೆ ಅವ್ನು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನ್ಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ, ನಾವು ತಾತರು ಕೂಡ ಎಲ್ಲ ಹೇಳಿದಾರಲ್ಲ. ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ. ಅದೆಲ್ಲ ಈಗ
ನಾನ್ ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ರು ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಒಂದು ಚರ್ಚೆ ಮಾಡೋಣ. ಅದಕ್ಕೆ ಡಿಬೇಟ್ ಮಾಡಬೇಡ, ಚರ್ಚೆ ಮಾಡೋಣ. ಯಾರು ಬಿಟ್ರು ಯಾರು ರಿಲೀಸ್ ಮಾಡಿದ್ರು ಅಂತ. ಅದಕ್ಕೆ ನಾನು ಎಲ್ಲಾ ಸವಾಲ್ಗೂ ಅದಕ್ಕೆ ಸಿದ್ಧನಾಗಿದ್ದೀನಿ. ಡಿಕೆ ಬ್ರದರ್ಸ್ ಚಿಲ್ಲರೆ ಹಣ ತಮಾಸುಗಳು 420ಗಳಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ನೀನ್ ಏನೇನೋ ಹೇಳ್ಬೇಡ. ಅವ್ನು 420 ಅಂತ ನನ್ಗೆ ಹೇಳಿದ್ರೆ ನೀನ್ ತೋರಿಸು, ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ನೀನ್ ಏನೋ ಇಡಿಯಟ್ ನೀನು ಎಲ್ಲ ಹೇಳ್ಬಿಟ್ಟಿದ್ರೆ 420 ಅಂತ ಸುಮ್ಮನೆ ಹೇಳ್ಬೇಡ. ನೀನ್ 420 ಅಂತ ಕಾಣ್ತದೆ, ಸುಳ್ಳು ಹೇಳ್ತಾ ಇರೋ ನೀನು. ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ, ಏಕವಚನಲ್ಲಿ ಮಾತಾಡ್ಬೋದು, ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು. 420 ಅಂತ ಹೇಳೋಷ್ಟು ಅವನಿಗೆ ಅಷ್ಟು ಮೂರ್ಖ ಅಲ್ಲ. ಮೀಡಿಯಾ ಅವರೆಲ್ಲ ನೀವೆಲ್ಲ ಅನ್ನೆಸೆಸರಿ ಮಿಸ್ಗೈಡ್ ಮಾಡ್ತಾ ಇದ್ದೆ. ಎಲ್ಲ ಹೇಳ್ಬಿಡ್ತಾನೆ 420 ಅಂತ. SIT ಮುಂದೆ ಎಷ್ಟು ಜನ ಹಾಜರಾಗಿದ್ದಾರೆ ಸರ್ ಇಲ್ಲಿವರೆಗೂ? ನಾನು ಗೊತ್ತಿಲ್ಲಪ್ಪ, ಹೋಮ್ ಮಿನಿಸ್ಟರ್ ಬರ್ತಾರೆ ಹೇಳು. ಈ ತರ ಎಲ್ಲ ಪ್ರೆಸ್ ಅವರೆಲ್ಲ ಮಿಸ್ಗೈಡ್ ಮಾಡಿ ಏನೇನೋ ಸುಳ್ಳುಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ತಂದಿಕಕ್ಕೆ ಮನಹಾಳು ಮಾಡೋ ಕೆಲಸಕ್ಕೆ ನೀವು ಹೋಗಬೇಡ. ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಭರವಸೆಗಳನ್ನು ಈಡೇರಿಸದೇ ಇರುವುದು ಹಾಗೂ ಭಾವನಾತ್ಮಕ ವಿಚಾರಗಳನ್ನು ಕೆರಳಿಸಿ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅವರ ನಿಜ ಬಣ್ಣ ಬಯಲಾಗಿದೆ. ಇದರಿಂದ ಅವರು ಹತಾಶರಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಜೇವರ್ಗಿಯಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಪ್ರಜಾಧ್ವನಿ 2ರಲ್ಲಿ ಭಾಗವಹಿಸಿ ಮಾತನಾಡಿದ ಅವರು 2014ರಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸಲು ಆಗಿಲ್ಲ. ಸುಳ್ಳು ಭರವಸೆಗಳನ್ನು ನೀಡಿ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರನ್ನು ನಂಬಿ ಜನರು ಮತ ನೀಡಿದರು. 2019ರಲ್ಲಿ ಸಂವಿಧಾನದ ಆರ್ಟಿಕಲ್ 371 ರದ್ದತಿ, ಪುಲ್ವಾಮಾ ದಾಳಿಯಂತಹ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದರು. ಆದರೆ 2024ರಲ್ಲಿ ಮತ್ತೆ ಜನರ ದಾರಿ ತಪ್ಪಿಸಲು ಸಾಧ್ಯವಿಲ್ಲ ಎಂದರು. ಇನ್ನು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಖರ್ಗೆ ಅವರ ಕೊಡುಗೆ ಅಪಾರವಾಗಿದೆ ಎಂದರು. ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಖಜಾನೆಯಲ್ಲಿ ಹಣವಿಲ್ಲ ಎಂದು ಮೋದಿ ಸುಳ್ಳು ಹೇಳುತ್ತಿದ್ದಾರೆ. ಕೇಂದ್ರಕ್ಕೆ ಬರ ಪರಿಹಾರ ನೀಡಿ ಎಂದು ರಾಜ್ಯ ಮನವಿ ಸಲ್ಲಿಸಿದ್ರು, ಪರಿಪೂರ್ಣವಾದ ಪರಿಹಾರ ದೊರೆತಿಲ್ಲ. ರಾಜ್ಯದಿಂದ 4.50 ಕೋಟಿ ಲಕ್ಷ ರೂಪಾಯಿ ತೆರಿಗೆ ಕೇಂದ್ರಕ್ಕೆ ತಲುಪಿದೆ. ಅದರಲ್ಲಿ ರಾಜ್ಯಕ್ಕೆ ದೊರೆತದ್ದು 2023-24ರಲ್ಲಿ 55,000 ಕೋಟಿ ಮಾತ್ರ. ಈ ಅನ್ಯಾಯವನ್ನ ಇಲ್ಲಿನ ಬಿಜೆಪಿ ಸಂಸದರು ಕೇಂದ್ರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ಆದರೆ ಈ ಭಾಗದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸದರಾಗಿದ್ರೆ ಈ ಬಗ್ಗೆ ಕೇಂದ್ರವನ್ನು ಖಂಡಿತವಾಗಿ ಪ್ರಶ್ನಿಸುತ್ತಿದ್ದರು. ಅವರು ಸೋಲಿನಿಂದ ಈ ಭಾಗದ ಜನರಿಗೆ ಅನ್ಯಾಯವಾಗಿದೆ. ಖರ್ಗೆ ಹಾಗೂ ಧರಂಸಿಂಗ್ ಅವರ ಹೋರಾಟವಿಲ್ಲದಿದ್ದರೆ ಈ ಭಾಗಕ್ಕೆ 371 ಸ್ಥಾನಮಾನ ದೊರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿಯ ಅದ್ವಾನಿ ಅವರು ಈ ಸ್ಥಾನಮಾನವನ್ನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದರು. 2023-24ರಲ್ಲಿ ಬರೀ 55,000 ಕೋಟಿ. ನಾವು 100 ರೂಪಾಯಿ ತೆರಿಗೆ ಕೊಟ್ರೆ ನಮಗೆ ಬರ್ತಕ್ಕಂಥದ್ದು ವಾಪಸ್ಸು 13 ರೂಪಾಯಿ ಮಾತ್ರ. 13 ರೂಪಾಯಿ ಮಾತ್ರ. ಇದನ್ನ ನಿಮ್ಮ ಇವ್ರು ಯಾರಾದ್ರೂ ಕೂಡ, ಯಾರು ಇಲ್ಲಿ ಸಿಟ್ಟಿಂಗ್ MP ಯಾದವ್ ಉಮೇಶ್ ಜಾಧವ್ ಏನ್ರಿ 100 ರೂಪಾಯಿ ಕೊಟ್ರೆ ನಾವು ತೆರಿಗೆ 3 ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಯಾವತ್ತಾರು ಪ್ರಶ್ನೆ ಮಾಡಿದಾರ? ಪ್ರಶ್ನೆ ಮಾಡಿದಾರೇನ್ರಿ? ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಬಾಯಿ ಬಿಟ್ಟಿದಾರ? ಅದೇ ಮಾನ್ಯ ಖರ್ಗೆಯವರು ಇಲ್ಲಿಂದ ಲೋಕಸಭಾ ಸದಸ್ಯರಾಗಿದ್ರೆ ನಿಮ್ ಪರವಾಗಿ ಮಾತಾಡ್ತಾ ಇದ್ರೋ ಇಲ್ಲ? ನಿಮ್ ಪರವಾಗಿ ಮಾತಾಡ್ತಾ ಇದ್ರೋ ಇಲ್ಲ? ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿ ನೀವು ಮಾಡಿದಂತ ತಪ್ಪಿನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನಾಗ್ತಿಲ್ಲ, ಈ ರಾಜ್ಯಕ್ಕೆ ಅನ್ಯಾಯ ಆಯಿತು, ನಿಮ್ಗೆ ಅನ್ಯಾಯ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಹೋಗಿದ್ರೆ 371J ಸಂವಿಧಾನಕ್ಕೆ ತಿದ್ದುಪಡಿ ಆಗ್ತಿತ್ತ? ಹೇಳಿ ನೋಡೋಣ. ನೀವು ಈ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ನಾಯಕತ್ವ ಇಲ್ಲದೆ ಹೋಗಿದ್ರೆ, ಅವರ ಹೋರಾಟ ಇಲ್ಲದೆ ಹೋಗಿದ್ರೆ, ಮನಮೋಹನ್ ಸಿಂಗ್ ಅವರಿಗೆ ಮನವೊಲಿಸಿ, ಸೋನಿಯಾ ಗಾಂಧಿ ಅವರಿಗೆ ಮನವೊಲಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು
ಇವರಿಬ್ರು ಕೂಡ ಹೋರಾಟ ಮಾಡದೆ ಹೋಗಿದ್ರೆ 371J ಸಂವಿಧಾನಕ್ಕೆ ತಿದ್ದುಪಡಿ ಆಯ್ತಾ ಇರಲಿಲ್ಲ. ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಗ್ತಾ ಇರಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಇದನ್ನ ಅರ್ಥ ಮಾಡ್ಕೋಬೇಕು. ಖರ್ಗೆ ಅವರ ಕಾಂಟ್ರಿಬ್ಯೂಷನ್ ಏನು? ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೂಡ ವಿಶೇಷ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ, ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ, ಅವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಂತ ಯಾರು ಅದ್ವಾನಿಯವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಅದ್ವಾನಿಯವರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಅದ್ವಾನಿಯವರು ಎಸ್.ಎಂ. ಕೃಷ್ಣ ಅವರಿಗೆ ಪತ್ರ ಬರೀತಾರೆ, 371J ಮಾಡಕ್ ಸಾಧ್ಯ ಇಲ್ಲ. ಬೇರೆ ರಾಜ್ಯದವರೆಲ್ಲ ಕೇಳ್ಬಿಡ್ತಾರೆ. ಯಾರು ಹೇಳಿದವರು? ಮಿಸ್ಟರ್ ಅದ್ವಾನಿ. ಮಿಸ್ಟರ್ ಅದ್ವಾನಿ ಯಾವ ಪಕ್ಷಕ್ಕೆ ಸೇರಿದವರು? ಬಿಜೆಪಿ ಪಕ್ಷಕ್ಕೆ. ಅವ್ರು ಓಟ್ ಹಾಕ್ತೀರಾ? ಹೇಳಿ ನೋಡೋಣ. ಓಟ್ ಹಾಕ್ತೀರಾ? ಚುನಾವಣೆಗೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇಲ್ಲ. There is a document written by Mr. Advani. There is a letter written by Mr. Advani. ಈ ಮರ್ತು ಬಿಟ್ರೆ ಏನ್ ಮಾಡೋದು? ಇದನ್ನೆಲ್ಲ ಮರ್ತು ಬಿಟ್ರೆ ಏನ್ ಮಾಡಬೇಕು? ಯಾವ ಕಾರಣಕ್ಕೂ ಕೂಡ ಹೈದರಾಬಾದ್ ಕರ್ನಾಟಕದ ಜನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮರಿಬಾರದು. ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆಯನ್ನ ಮರಿಬಾರದು. ಇವತ್ತು ಅಜಯ್ ಸಿಂಗ್ ಇಲ್ಲೇ ಇದ್ದಾರೆ. ಅವ್ರನ್ನ KKRDB ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಎಷ್ಟು ಕೋಟಿ ರೂಪಾಯಿ ಇರೋದು? 5,000 ಕೋಟಿ. ಯಾರಿಂದ ಗೊತ್ತಪ್ಪ? ಯಾರಿಂದ ಗೊತ್ತು? 6 ಜಿಲ್ಲೆಗಳಿಗೆ 5,000 ಕೋಟಿ ವಿಶೇಷ ಅನುದಾನ ಯಾರಿಂದ ಬಂತು? ಇವತ್ತು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಪ್ರೊಫೆಸರ್ಗಳಾಗಿದ್ದಾರೆ, ತಹಸೀಲ್ದಾರ್ಗಳಾಗಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್. ದೇಶದಲ್ಲಿ ಈಗ ಬದಲಾವಣೆಯ ಗಾಳಿ ಬೀಸುತ್ತಿದ್ದು ಜೂನ್ 4ಕ್ಕೆ ದೇಶಾದ್ಯಂತ ಅಚ್ಚರಿಯ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದರು. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಲ್ಲಿ ಈ ದೇಶದ ಜನರು ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸುಳ್ಳುಗಳಿಂದ ಬೇಸತ್ತು ಹೋಗಿದ್ದಾರೆ. ಮತ್ತೊಂದೆಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲ ಆಗಿದೆ. ಹೀಗಾಗಿ ಈ ಬಾರಿ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು. 2ನೇ ಹಂತದ ಚುನಾವಣೆಯಲ್ಲಿ ರಾಜ್ಯದ 16 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಮತದಾರರು ಮತ ಚಲಾಯಿಸುತ್ತಿದ್ದಾರೆ ಎಂದು ಸಮೀಕ್ಷೆಗಳು ಹೇಳುತ್ತಿವೆ. ಮೇ 7ರಂದು 3ನೇ ಹಂತದ ಚುನಾವಣೆಯಲ್ಲಿ ರಾಜ್ಯದ 14 ಕ್ಷೇತ್ರಗಳಲ್ಲಿ ನಡೆಯುವ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಉತ್ತಮ ಸಾಧನೆ ಮಾಡಲಿದೆ ಎಂದರು. ಈ ಎಲ್ಲ ವಿದ್ಯಮಾನಗಳನ್ನ ನೋಡಿದ್ರೆ ಕೇಂದ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದ ಅವರು, ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ಒಪ್ಪಿಸಲಾಗಿದೆ. ಈ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆ ನಡೆಸುತ್ತಿದೆ ಎಂದು ಸಚಿವ ಜಿ. ಪರಮೇಶ್ವರ್ ಹೇಳಿದರು. ಈಗಾಗಲೇ ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ನೀಡಲಾಗಿದೆ. ಅವರು ತಮ್ಮ ವಕೀಲರ ಮೂಲಕ 6 ದಿನಗಳ ಕಾಲಾವಕಾಶ ಕೋರಿದ್ದಾರೆ. ಆದರೆ ಪ್ರಕರಣದ ಸೆಷನ್ 41A ಪ್ರಕಾರ ಹಾಗೆಲ್ಲ ಕಾಲಾವಕಾಶ ನೀಡಲು ಸಾಧ್ಯವಿಲ್ಲ. ಹೀಗಾಗಿ ಪ್ರಜ್ವಲ್ ಅವರನ್ನು ಅರೆಸ್ಟ್ ಮಾಡಲಾಗುವುದು. ಆರೋಪಿ ನಂಬರ್ 1 ಆಗಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಇಂದು ವಿಚಾರಣೆಗೆ ಹಾಜರಾಗಲು ಒಪ್ಪಿಕೊಂಡಿದ್ದಾರೆ. ಒಂದು ವೇಳೆ ಇಂದು ಹಾಜರಾಗದೆ ಹೋದ್ರೆ ಮುಲಾಜಿಲ್ಲದೆ ಅರೆಸ್ಟ್ ಮಾಡಲಾಗುವುದು ಎಂದು ಖಚಿತಪಡಿಸಿದರು. ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ, ಕೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ
ಲಾಯರ್, ಅಡ್ವೊಕೇಟು, ವಕೀಲರು SIT ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ನಮಗೆ 6 ದಿವಸ ಸಮಯ ಕೊಡಿ, ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು, ಹಾಗಾಗಿ ಆ ಸಮಯ ಕೊಡಿ ಅಂತೇಳಿ ಕೇಳಿದ್ದಾರೆ. ಸಮಯ ಕೊಡೋದಕ್ಕೆ 24 ಗಂಟೆ ಅದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ. ಈಗಾಗಲೇ ನಮ್ಮ SITನವರು ಲೀಗಲ್ ಒಪಿನಿಯನ್ ಕೂಡ ಕೇಳ್ತಾ ಇದ್ದಾರೆ, ನಾವು ಇದನ್ನು ಕೊಡೋಕ್ಕೆ ಸಾಧ್ಯ ಇದೆಯಾ ಅಂತೇಳಿ ಯಾವುದಾದ್ರೂ ಪ್ರಾವಿಷನ್ಸ್ ಇದೆ. ಆ್ಯಸ್ ಇಟ್ ಈಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ SIT ಮುಂದುವರಿಯುತ್ತೆ. ಒಂದು ವೇಳೆ ಪ್ರಾವಿಷನ್ಸ್ ಇದ್ದರೆ 6 ದಿವಸ ಕೊಡೋದಕ್ಕೆ ಪ್ರಾವಿಷನ್ಸ್ ಇದ್ದರೆ ಸಮಯ ಕೊಡ್ತಾರೆ, ಅವರು ಅಪೀಲ್ ಆಗಲೇಬೇಕು. ಅವರಿಗೆ ಬೇರೆ ರೀತಿಯಲ್ಲಿ ಅಥವಾ ತಪ್ಪಿಸ್ಕೊಳ್ಳೋದಕ್ಕಾಗಲಿ ಅಥವಾ ಮುಂದೆ ಸಮಯ ಮುಂದಕ್ಕೆ ಹೋಗೋದಕ್ಕಾಗಲಿ ಅವಕಾಶಗಳಿಲ್ಲ. ಈ ಮಧ್ಯೆ ಯಾರು ಮಹಿಳೆ, ಸಂತ್ರಸ್ತ ಮಹಿಳೆ, ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡೋದಿಲ್ಲ. ಇನ್ನೊಬ್ಬ ಕಂಪ್ಲೇಂಟ್ ಬಂದಿದೆ. ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ, ಅವರಿಗೆ ನಾನು ಭರವಸೆ ಕೊಡ್ತೇನೆ. ನಾವು ಎಲ್ಲ ಪ್ರೊಟೆಕ್ಷನ್ ಅನ್ನು ಕೂಡ ಅವರಿಗೆ ಕೊಡ್ತೇವೆ. ಆ ಮಹಿಳೆಯರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಸರ್ಕಾರ ಕೊಡುತ್ತೆ. ಏಕೆಂದರೆ ಅವರಿಗೆ ಥ್ರೆಟನ್ ಮಾಡೋದಾಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡೋದಾಗಲಿ ಅದೆಲ್ಲ ಆಗಬಾರ್ದು ಅಂತೇಳಿ ಅವರಿಗೆ ನಾವು ರಕ್ಷಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ತಿಳಿಸಿದೆ. ಇದು ಅಪ್ಡೇಟ್ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಮತ್ತು ಇದನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಂಡಿದೆ. ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಮಧ್ಯೆ ಅನೇಕ ಹೇಳಿಕೆಗಳು ರಾಜಕೀಯ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪಕ್ಷದವರು ಮಾಡ್ತಿದ್ದಾರೆ, ನಮ್ಮ ಪಕ್ಷದವರು ಮಾಡ್ತಿದ್ದಾರೆ. ಆದರೆ ಅದೆಲ್ಲವೂ SIT ಪೊಲೀಸ್ ಇಲಾಖೆಗೆ ಆ ಹೇಳಿಕೆಗಳು ಅಪ್ರಸ್ತುತ. ಏನು ಫ್ಯಾಕ್ಟ್ ಫೈಂಡಿಂಗ್ ಇರುತ್ತೆ, ಫ್ಯಾಕ್ಚುಯಲ್ಸ್ ಏನಿರುತ್ತೆ ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ನಾವು ಅವರಿಗೆ ತಿಳಿಸಿದ್ದೇವೆ, ಸರ್ಕಾರ ತಿಳಿಸಿದೆ, ಆದಷ್ಟು ಶೀಘ್ರವಾಗಿ. ಲೋಕಸಭಾ ಚುನಾವಣೆಯ ಮೊದಲ 2 ಹಂತಗಳ ಚುನಾವಣೆಯಲ್ಲಿ ಬಿಜೆಪಿ ವರ್ಚಸ್ಸು ಕುಸಿದಿದೆ ಎಂಬುದು ಮನದಟ್ಟವಾಗುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ದೇಶಾದ್ಯಂತ ದ್ವೇಷ ಭಾಷಣಗಳನ್ನು ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಸಲಹೆಗಾರ BR ಪಾಟೀಲ್ ಟೀಕಿಸಿದರು. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 2 ಹಂತಗಳ ಚುನಾವಣೆಯಲ್ಲಿ ಮೋದಿ ಪೋಲ್ ಕೋಲ್ ಆಗಿದೆ ಎಂದು ವ್ಯಂಗ್ಯವಾಡಿದರು. ಮುಸ್ಲಿಮರ ವಿರುದ್ಧ ಕಿಡಿಕಾರಿದ್ರೆ ಮಾತ್ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಬಹುದು ಎಂದು ನಾಗಪುರದ RSS ಮುಖಂಡರು ಹೇಳಿಕೊಟ್ಟಂತೆಯೇ ಮೋದಿ ಭಾಷಣ ಮಾಡುತ್ತಿದ್ದಾರೆ. ಸೋಲಿನ ಆತಂಕದಿಂದ ಅವರು ಹೀಗೆ ಆಯಾ ತಪ್ಪಿ ಮಾತನಾಡುತ್ತಿದ್ದಾರೆ ಎಂದರು. ಪ್ರಧಾನಿ ಮೋದಿ ಐಷಾರಾಮಿ ಜೀವನಕ್ಕೆ ಒಗ್ಗಿ ಹೋಗಿದ್ದಾರೆ. ಐತಿಹಾಸಿಕ ಪಾರ್ಲಿಮೆಂಟ್ ಭವನ ಇದ್ದಾಗಿಯೂ 25,000 ಕೋಟಿ ವೆಚ್ಚದಲ್ಲಿ ಹೊಸ ಸಂಸತ್ ಭವನ ಕಟ್ಟಿಸಿದ್ದಾರೆ. 82 ಕೋಟಿ ರೂಪಾಯಿ ಬೆಲೆಯ ಬುಲೆಟ್ ಪ್ರೂಫ್ ಕಾರ್ ಖರೀದಿಸಿದ್ದಾರೆ. ತಲಾ 8,500 ಕೋಟಿ ರೂಪಾಯಿ ದರದಲ್ಲಿ 2 ವಿಮಾನಗಳನ್ನು ತಮಗಾಗಿ ಖರೀದಿಸಿದ್ದಾರೆ. ಪ್ರಧಾನಿ ತಮ್ಮ ಜೇಬಿನಲ್ಲಿ 2.5 ಲಕ್ಷ ಮೌಲ್ಯದ ಪೆನ್ ಇಡುತ್ತಾರೆ. 1.5 ಲಕ್ಷ ಮೌಲ್ಯದ ಕನ್ನಡಕ ಧರಿಸುತ್ತಾರೆ. ಇಷ್ಟೆಲ್ಲ ಡೊಂಗಿ ಜೀವನ ನಡೆಸುತ್ತಾ ಪ್ರಧಾನಿ ಮೋದಿ ಈ ದೇಶದ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಹೀಗಾಗಿ ದೇಶದ ಜನರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಲು ನಿರ್ಧರಿಸಿದ್ದಾರೆ ಎಂದರು. ರೀತಿ ನೀತಿ ನೋಡಿದ್ರೆ ಖಂಡಿತವಾಗಿ ಕೂಡ ಅವರು ಹತಾಶರಾಗಿದ್ದಾರೆ ಮತ್ತು ಭಯಭೀತರಾಗಿದ್ದಾರೆ. ಅಧಿಕಾರ ಕಳೆದುಕೊಳ್ಳುವಂಥ ಆತಂಕ ಅವರಲ್ಲಿ ಮೂಡಿದೆ. ಇನ್ನೊಂದು ವಿಷಯವನ್ನು ನಾನು ತಮ್ಮ ಗಮನಕ್ಕೆ ಬಯಸ್ತಾ ಇದ್ದೀನಿ. ಮೋದಿ RSSಗಿಂತ ಎತ್ತರ ಬೆಳೆದು ಬಿಟ್ಟ ಮೇಲೆ RSSನವರಿಗೂ ಕೂಡ ಆತಂಕ ಆಗಿತ್ತು. ಈ ಮನುಷ್ಯ ನಮ್ಮನ್ನು ತುಳಿದು ಮೇಲೆ ಬಂದ
ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ ಅನ್ನುವಂಥ ವಾತಾವರಣ RSSನಲ್ಲಿ ಬಂದಿತ್ತು. ಆ ವಿಷಯವನ್ನು ತಿಳಿದ ಮೇಲೆ ಮೋದಿಯವರು ಯಾವತ್ತು ಎಲ್ಲಿ ಮುಕ್ಕಾಂ ಮಾಡಿದಂಥ ಮೋದಿಯವರು ನಾಗ್ಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರು ಮುಕ್ಕಾಂ ಮಾಡಿ ವಾಸ್ತವಿಕವಾಗಿ ಅವರು RSSಗೆ ಸರೆಂಡರ್ ಆದರು. ಆ ಸರೆಂಡರ್ ಆದಮೇಲೆ ಈ ಡ್ಯಾಮೇಜ್ ಆದಂಥ ಇಮೇಜನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಹುಶಃ ಸಂಘ ಪರಿವಾರದಿಂದ ಅವರಿಗೆ ಒಂದು ಸೂಚನೆ ಬಂದಿರಬೇಕು. ಇನ್ನು ಮುಂದೆ ಯಾವುದೇ ಪಕ್ಷದ ಸಭೆ ಸಮಾರಂಭಗಳಲ್ಲಿ ಮತ್ತು ಪ್ರಚಾರ ಸಭೆಯಲ್ಲಿ ಮುಸ್ಲಿಮರ ವಿರುದ್ಧ ಕಿಡಿಕಾರಿದ್ರೆ ಮಾತ್ರ ಹಿಂದೂ ಓಟ್ಗಳನ್ನು ಪೊಲರೈಸ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಹಣೆದು ಇವತ್ತು ನಿರಂತರವಾಗಿ ಮುಸ್ಲಿಮರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇವತ್ತು ಪತ್ರಿಕೆಯಲ್ಲಿದೆ, ನಿನ್ನೆ ಗುಜರಾತಲ್ಲಿ ಕೂಡ ಅದೇ ಮಾತನ್ನು ರಿಪೀಟ್ ಮಾಡಿದ್ದಾರೆ. ಅದನ್ನು ವಿವರವಾಗಿ ನಾನು ಹೇಳಕ್ಕೆ ಹೋಗೋದಿಲ್ಲ, ತಮಗೆ ಬರೆದು ಕೊಟ್ಟಿದ್ದೀನಿ, ಲಿಖಿತವಾಗಿ ಕೊಟ್ಟಿದ್ದೀನಿ. ಇವತ್ತು ಮೋದಿಯವರು ತಮ್ಮ ಪ್ರಭಾವವನ್ನು ನಾಟಕೀಯ ಸ್ವರೂಪದಲ್ಲಿ ಬಿತ್ತಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಬಡದೇಶದ ಒಬ್ಬ ಪ್ರಧಾನಮಂತ್ರಿ ಅವರ ಶ್ರೀಮಂತಿಕೆ ಮತ್ತು ಅವರ ವೈಭವದ ಜೀವನ ನೋಡಿದ್ರೆ ಇವರ ಬಂಡವಾಳ ಹೊರಗೆ ಬರ್ತದೆ. ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಪಾರ್ಲಿಮೆಂಟ್ ಭವನ ಮತ್ತು ವಿಸ್ತಾರ, PM ಹೌಸು ಸೇರಿ 25,000 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡ್ತಾ ಇದ್ದಾರೆ. 25,000 ರೂಪಾಯಿ ಈ ಬಡದೇಶದಲ್ಲಿ. ಸುಂದರವಾದಂಥ ಪಾರ್ಲಿಮೆಂಟ್ ಇದೆ, ಭವ್ಯವಾದಂಥ ಪಾರ್ಲಿಮೆಂಟ್ ಇದೆ. ನೆಹರುಗಳು ಹಿಡ್ಕೊಂಡು ಮನಮೋಹನ್ ಸಿಂಗ್ ಅವರಿಗೆ, ವಾಜಪೇಯಿ ಅವರಿಗೆ ಭಾಳ ಸರಳ ಸಭ್ಯತೆಯಿಂದ ನಡ್ಕೊಂಡು ಪ್ರಧಾನಮಂತ್ರಿಗಳಾಗಿದ್ದಾರೆ. ಆದರೆ ಹೊಸ PM ಹೌಸ್ ಕಟ್ಟೋದಕ್ಕೆ ಇವರು ಹೊರಟು ವಿಸ್ತಾರ, ಹೊಸ ಪಾರ್ಲಿಮೆಂಟು ಮತ್ತು PM ಹೌಸ್ ಸೇರಿ 25. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಿದೆ. 6 ತಿಂಗಳ ಹಿಂದೆ ಇದರ ಬಗ್ಗೆ ಮಾಹಿತಿ ಇದ್ರೂ ಕೂಡ ಮೈತ್ರಿ ಮಾಡಿಕೊಂಡಿದ್ದು, ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವ ಕಾರ್ಯವನ್ನು ಮಾಡಬೇಕು ಎಂದು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈಗಾಗಲೇ ಕಾಂಗ್ರೆಸ್ ಸರ್ಕಾರ SITಗೆ ಕೊಟ್ಟಿದೆ. ಈ ಬಗ್ಗೆ ಎಲ್ಲವೂ ತನಿಖೆ ನಡೆಯುತ್ತಿದೆ. ಇಂತಹ ಕೃತ್ಯದಲ್ಲಿ ಭಾಗಿಯಾಗಿರುವ ಬಗ್ಗೆ ಬಿಜೆಪಿಗೆ ಮಾಹಿತಿ ಇದ್ರೂ ಕೂಡ ಮೈತ್ರಿ ಮಾಡಿಕೊಂಡಿರುವುದನ್ನ ನೋಡಿದ್ರೆ ನಿಜಕ್ಕೂ ಬಿಜೆಪಿಗೆ ನಾಚಿಕೆ ಬರುತ್ತದೆ ಎಂದರು. ಇನ್ನು ರಾಜ್ಯಾದ್ಯಂತ ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟದ ವಿರೋಧ ಮಾಡಿದ್ರು ಬಿಜೆಪಿ ಸುಮ್ಮನಿರುವುದನ್ನ ನೋಡಿದ್ರೆ ಇದರಲ್ಲಿ ಬಿಜೆಪಿಯ ಕೈವಾಡ ಇದೆ ಎಂಬುದು ಗೊತ್ತಾಗುತ್ತದೆ ಎಂದು ರಕ್ಷಾರಾಮಯ್ಯ ಆರೋಪಿಸಿದರು. 6 ತಿಂಗಳ ಹಿಂದೆ ಈ ಒಂದು ಮಾಹಿತಿ ಸ್ಥಳೀಯ ಶಾಸಕರಿಂದ ಬಿಜೆಪಿ ನಾಯಕತ್ವಕ್ಕೆ ಇನ್ಫಾರ್ಮೇಷನ್ ಬಂದಿದೆ. ಇನ್ಫಾರ್ಮೇಷನ್ ಬಂದ ನಂತರ ಬಿಜೆಪಿ JDSನ ಮೈತ್ರಿ ಆಗುತ್ತೆ. ಇದು ಗೊತ್ತಿದ್ದು ಮಾಡಿದಾರಾ, ಗೊತ್ತಿಲ್ಲದೆ ಮಾಡಿದಾರಾ, ಇದು ನಮಗೆ ಕೇಳಬೇಕಾದ ಪ್ರಶ್ನೆ. ಯಾಕಂದರೆ ಈ ಪ್ರಶ್ನೆ ಗೊತ್ತಾದಾಗ ಬಿಜೆಪಿಯವರವರು ಯಾರ ಜೊತೆ ಇದ್ದಾರೆ ಅಂತ ಮಾಹಿತಿ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗುತ್ತೆ. ಇಂಥ ಒಂದು ದುರ್ಘಟನೆ ದೇಶದಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚಿನ ಒಂದು ದುರ್ಘಟನೆ ಆಗಿದೆ. ಇದು ವಿಮೆನ್ಸ್ ಕಮಿಷನ್ ಕಡೆಯಿಂದ, ವೆಲ್ಫೇರ್ ಸೊಸೈಟಿಗಳ ಕಡೆಯಿಂದ, ಪಬ್ಲಿಕ್ ಕಡೆಯಿಂದ ಭಾಳಷ್ಟು ಇಶ್ಯೂಗಳಾಗಿದೆ. ಇದನ್ನು ಮುಂಬರುವ ದಿನಗಳಲ್ಲಿ SITನೂ ಫಾರ್ಮ್ ಆಗಿದೆ. SITಯ ಮುಖಾಂತರ ಸ್ಟೇಟ್ ಲೆವೆಲಲ್ಲಿ ಏನೋ ಇನ್ವೆಸ್ಟಿಗೇಷನ್ ಆಗಬೇಕು ಮಾಡ್ತೀವಿ, ನ್ಯಾಷನಲ್ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಖಂಡಿತ ಮಾಡಲೇಬೇಕು. ಇದನ್ನು ಇಂಥ ಒಂದು ದುರ್ಘಟನೆ ಯಾವುದೇ ರೀತಿಯಲ್ಲಿ ಯಾರಿಗೇ ಒಂದು ಪರಿಸ್ಥಿತಿಯಲ್ಲಿ ಆಗಬಾರ್ದು. ನೋಡಿ, ನಮಗೆ ಇನ್ಫಾರ್ಮೇಷನ್ ಮಾಹಿತಿ ಬಂದಿದ್ದು ಬರೀ ಒಂದು 4-5 ದಿನದ ಮುಂಚೆ. ನಾವು ಮುಂಚೆ ಬಂದಿದ್ರೆ ಬೇರೆಯವ್ರು ಹೇಳೋ ಪ್ರಕಾರ ಇನ್ನೂ ಮುಂಚೆ ರಿಲೀಸ್ ಆಗಿರೋದು. ಯಾಕಂದರೆ ಇವಾಗ ಇಂಥ ಒಂದು ದುರ್ಘಟನೆ ನಮಗೆ ಬಂದಿದ್ದ ತಕ್ಷಣ ನಾವು SIT ಫಾರ್ಮ್ ಮಾಡಿದ್ವಿ ಪಕ್ಷದಿಂದ ಫಾರ್ಮ್ ಮಾಡಿ ಏನೇನು ಇನ್ವೆಸ್ಟಿಗೇಷನ್ಗಳು ಮಾಡಬೇಕು ಮಾಡಿ ನ್ಯಾಯ ಸಿಗುವಂತೆ, ಹೆಣ್ಮಕ್ಳಿಗೆ ನ್ಯಾಯ ಸಿಗುವಂತೆ ನಾವು ಮಾಡಬೇಕಾಗುತ್ತೆ. ಸರ್, ಇವಾಗ
ನರೇಂದ್ರ ಮೋದಿ ಅವ್ರಿಗೆ ಮುಂಚೆನೇ ಗೊತ್ತಿತ್ತು. ಗಠಬಂಧನ್ ಏನಕ್ಕೆ ಮಾಡ್ಕೊಂಡ್ರು ಅವರು, BJP JDS ಜೊತೆ ಏನಕ್ಕೆ ಮಾಡ್ಕೊಂಡ್ರು? ಸೊ ಇವಾಗ ನಾವು ಫಾರ್ಮ್ ಮಾಡಿದ್ದೀವಿ, ಅವ್ರದಿನ್ನ ಅಲೈನ್ಸ್ ಇದೆಯಲ್ಲ, ಅದನ್ನು ಬ್ರೇಕ್ ಮಾಡಿಲ್ಲ. ಯಾಕೆ? ಅಷ್ಟಿದೆ, ಅಲೈನ್ಸ್ ಬ್ರೇಕ್ ಮಾಡಬೇಕಿತ್ತು. ಇವಾಗ ಅಲ್ಲಿ ಬ್ರಿಜ್ಭೂಷಣ್ ಸಿಂಗ್ ಆಗಿದೆ, ನಾವು ನೋಡಿದ್ದೀವಿ. ನೂರಾರು ಜನ ಯುವಕರು, ಮಹಿಳೆಯರು ಅದರಲ್ಲಿ ಅವ್ರ ವಿರುದ್ಧ ಕಾರ್ಯಕ್ರಮಗಳು ಮಾಡಿ ಅವ್ರನ್ನೇ ಪುನಃ ತಂದು ಕೂರಿಸಿ ಅವರು ಒಂದು ಹೆಬ್ಬೆಟ್ಟನ್ನೇ ಬೇರೆಯವ್ರು ಕೂರಿಸಿದ್ದಾರೆ. ಇವಾಗ ಇದು ನಮ್ಮ ಮಹಿಳೆಯರಿಗೆ ಕೊಡ್ತಿರುವ ಒಂದು ಗೌರವ. ಅದೇ ರೀತಿಯಲ್ಲಿ ಗಠಬಂಧನ ಬ್ರೇಕ್ ಮಾಡಬೇಕಾಯಿತು. ಆ ಮೈತ್ರಿ ಇರೋದನ್ನು, ಮೈತ್ರಿನ ಬ್ರೇಕ್ ಮಾಡಿದಾಗ ಎಲ್ಲ ಕ್ಲಿಯರ್ ಆಗಿರೋದು. ಸೊ BJP ಅವ್ರಿಗೆ ಗೊತ್ತಿಲ್ದಿರೋ ಮಾಡಿಲ್ಲ ಈ ಮೈತ್ರಿನ, ಗೊತ್ತಿದ್ದೂ ಈ ಮೈತ್ರಿನ ಮಾಡ್ಕೊಂಡು ಹೋಗಿದ್ದಾರೆ. ಸರಿ, ಎಲ್ಲರಿಗೂ ಇವಾಗ ನಿಮ್ಗೆ ಗೊತ್ತಿರಾಗೆ ಎಲ್ಲ ಇಡಿ IT ಪ್ರತಿಯೊಂದು ಅವ್ರ ಕೈಲಿದೆ. ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಫೋನ್ ಟ್ಯಾಪಿಂಗಿಂದು ಎಲ್ಲ ಕಡೆ ನಡೀತಾ ಇದೆ. ಸೊ ಅಂಥದ್ರೆಲ್ಲ ಲೀಕ್ ಆಗ್ತಿದೆ ಇನ್ಫಾರ್ಮೇಷನು. ಇಂಥ ಮಹತ್ವವಾದ ಒಂದು ವಿಷಯ ಲೀಕ್ ಆಗಲ್ವಾ? ಸರಿ, ಮೊನ್ನೆ ನಾನು ಆನ್ಲೈನಲ್ಲಿ ನೋಡಿದೆ, ಒಂದು 24 ಜನ BJP ಶಾಸಕರು ಸ್ಟೇ ತಂದಿರೋರು, 6 ಜನ ಕಾಂಗ್ರೆಸ್ ಅವರು ಇದ್ದಾರೆ, ಅದರಲ್ಲಿ 15 ಜನ JDS ಅವರು ಇದ್ದಾರೆ. ಸೊ ಎಲ್ಲ ಯಾರಿಗೆ ಒಂದು ಇದಿರುತ್ತೋ ಅವ್ರು ಸ್ಟೇ ತಂದು ಮಾಡ್ತಾ ಇದ್ದಾರೆ. ಸರ್, ಈ ಥರದವರು ಅನ್ಫಾರ್ಚುನೇಟಾಗಿ ನಾವು ಇದನ್ನು ಕಡೆಗಣಿಸ್ಬೇಕು ನಾವು. ಆದರೆ ಈ ಒಂದು ಸಿಚುವೇಷನಲ್ಲಿ SIT ಮುಖಾಂತರ ಆಲ್ ಪಾರ್ಟಿ ನಾವೊಂದು ಜೊತೆಗೆ ಮಾಡಿಕೊಂಡು ಇಂಥ ಒಂದು ತನಿಖೆ ನಡೆಸಿ ಇಂಥದ್ದು ಇನ್ಸಿಡೆಂಟ್ಗಳು ಮುಂದೆ ನಡಿಬಾರ್ದು. ಅದು ಎಲ್ಲ ಪಕ್ಷದ ಒಂದು ಜವಾಬ್ದಾರಿಯಾಗಿರ್ಬೇಕು. ಎಲ್ಲರೂ ಸರ್, ಇವಾಗ ಅದು ಒಂದು ಪರ್ಸನಲ್ ಮ್ಯಾಟ್ರ್, ಅವ್ರು ಕೋರ್ಟ್ಗೆ ಹೋಗಿ ತಂದಿರ್ತಾರೆ ಅವರು. ಆದರೆ ಪಬ್ಲಿಕ್ ಡೊಮೈನ್ಗೆ ಏನು ಬಂದಿದೆ ಇವಾಗ? ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ನೀಲಕಂಠ ಕಾಳೇಶ್ವರ ದೇವರ ರಥೋತ್ಸವವು ಸಹಸ್ರಾರು ಭಕ್ತರ ಮಧ್ಯೆ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ರಥೋತ್ಸವಕ್ಕೂ ಮುಂಚೆ ಬೆಳಗ್ಗೆ ಬಸವರಾಜ ಪ್ಯಾಟಿಮಠ ಮನೆಯಿಂದ ಉಚ್ಚಾಯಿ ಹಾಗೂ ವಿವಿಧ ಮನೆಗಳಿಂದ ಪುರವಂತರು ಆಗಮಿಸಿ ಅಗ್ನಿ ಪ್ರವೇಶ ಮಾಡಿ ಹರಕೆ ಸಲ್ಲಿಸಿದರು. ನಂತರ ಗೌಡರ ಮನೆಯಿಂದ ವಾದ್ಯ ಮೇಳಗಳೊಂದಿಗೆ ಊರಿನಿಂದ ಆಗಮಿಸಿದ ಕುಂಭ ಕಳಶ ನಂದಿ ಕೋಲಿನ ಮೆರವಣಿಗೆ ದೇವಸ್ಥಾನಕ್ಕೆ ಆಗಮಿಸಿ ತೇರಿಗೆ ಭರತನೂರಿನ ಚಿಕ್ಕ ಗುರುನಂಜೇಶ್ವರ ಸ್ವಾಮೀಜಿ ಮತ್ತು ಹಿರೇಮಠದ ನೀಲಕಂಠ ಮರಿದೇವರು ಚಂದ್ರಮೌಳಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಪೂಜೆ ಮಾಡಿ ನಂತರ ತೇರು ಎಳೆಯುತ್ತಿದ್ದಂತೆ ಭಕ್ತರು ಉತ್ತೋತಿ, ನಾರು, ಫಲಪುಷ್ಪ ಎಸೆದು ಶ್ರೀ ನೀಲಕಂಠ ಕಾಳೇಶ್ವರ ಮಹಾರಾಜ್ಗೆ ಜಯಂದು ಜಯ ಘೋಷಣೆಗಳನ್ನು ಹರಕೆ ತೀರಿಸಿಕೊಂಡರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಗೌರವ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಅಧ್ಯಕ್ಷ ಶಿವಶರಣಪ್ಪ ಕಮಲಾಪುರ್, ಶರಣಗೌಡ ಪೊಲೀಸ್ ಪಾಟೀಲ್, ವಿಶ್ವನಾಥ್ ವನಮಾಲಿ, ಜಯಶಂಕರ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಪರ ಪ್ರಚಂಡ ಗಾಳಿ ಬೀಸುತ್ತಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ 14 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳನ್ನು ಗೆಲ್ಲುವ ಭರವಸೆ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು.
ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹಾವೇರಿ ಧಾರವಾಡ ಸಮಾವೇಶ ಅದ್ಭುತವಾದ ಶಕ್ತಿ ನೀಡಿದೆ ಎಂದರು. ಶಾ ಅವರನ್ನು ನೆಹಾ ಕುಟುಂಬಸ್ಥರು ಭೇಟಿ ವಿಚಾರವಾಗಿ ಮಾತನಾಡಿದ ಅವರು, ನೆಹಾ ಹಿರೇಮಠ ಕುಟುಂಬಸ್ಥರು ಸಿಐಡಿ ಮೇಲೆ ನಂಬಿಕೆ ಇಲ್ಲ ಎಂದಿದ್ದಾರೆ. ನಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು, ತ್ವರಿತ ನ್ಯಾಯ ಬೇಕು, ಸಿಬಿಐಗೆ ಕೊಡುವ ಮೂಲಕ ಕಠಿಣ ಶಿಕ್ಷೆಯನ್ನು ಆರೋಪಿಗೆ ಆಗಬೇಕು ಎಂದು ಮನವಿ ಮಾಡಿದ್ದಾರೆ ಎಂದರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರವಾಗಿ ಮಾತನಾಡಿದ ಅವರು, ಪ್ರಜ್ವಲ್ ಕರೆತರುವ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ವಿಚಾರವನ್ನ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಬೇರೆಯವರ ತಲೆ ಮೇಲೆ ತಪ್ಪು ಹೊರಿಸುವ ಪ್ರಯತ್ನ ಆಗ್ತಿದೆ ಎಂದು ಆರೋಪಿಸಿದರು. ಇಡೀ ದೇಶಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಪ್ರಚಂಡವಾದಂಥ ಗಾಳಿ ಬೀಸ್ತಾ ಇದೆ. ಕರ್ನಾಟಕದ ಈ ಭಾಗದಲ್ಲಿ ಕೂಡ ನಿನ್ನಿನ ಅಮಿತ್ ಶಾ ಅವರ ಪ್ರವಾಸ, ಅದು ಹಾವೇರಿಯಲ್ಲಿರ್ಬೋದು, ಹುಬ್ಬಳ್ಳಿಯಲ್ಲಿರ್ಬೋದು, ಅದ್ಭುತವಾದಂಥ ಒಂದು ಮತ್ತು ಶಕ್ತಿಯನ್ನು ಕೊಟ್ಟಿದೆ. ಆದ್ದರಿಂದ ನಾವು ಕರ್ನಾಟಕ ಉತ್ತರ ಭಾಗದಲ್ಲಿ 14 ಈ ಸೀಟುಗಳನ್ನು ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. ಅಷ್ಟು ವಿಶ್ವಾಸವೂ ಇದೆ. ಎರಡನೇದಾಗಿ ನಾನು ನಿನ್ನೆನೂ ಹೇಳಿದ್ದೆ, ಯಾವುದೇ ರೀತಿ FIR ಮಾಡಲಾರದೆ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯನವರು ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ. ಇದು ಒಂದು ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನುಣುಚಿಕೊಂಡು ಬೇರೆದವರ ಮೇಲೆ ತಪ್ಪು ಹೊರಿಸುವ ಒಂದು ಪ್ರಯತ್ನ. ನನ್ನ ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಉಳಿದವರ ನಮ್ಮ ಪ್ರಮುಖರ ಪ್ರಶ್ನೆಗೆ ಈವರೆಗೆ ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ. 21ಕ್ಕೆ ಕ್ಲಿಪ್ಪಿಂಗ್ ಹೊರಗೆ ಬಂದರೆ ನೀವು 28ರವರೆಗೆ FIR ಮಾಡಲಿಲ್ಲ. ನಮಗೆ ಕೇಳ್ತಾ ಇದ್ದೀರಿ. ಅದು ನನಗೆ ನಿನ್ನೆ ಬಂದಿರುವಂಥ ಮಾಹಿತಿ, ಅದು 1 ವರ್ಷದ್ದು 6 ತಿಂಗಳದ್ದು ವಿಡಿಯೋ ಅಲ್ಲ, 2018ರಿಂದನೂ ಇದೆ. ನೀವು ಅವರನ್ನು ಕಾಂಗ್ರೆಸ್ದವರು ಸೇರಿ JDS ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಇದೇ DK ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿ ಮತಯನ್ನು ಯಾಚನೆ ಮಾಡಿದರು. ಯಾವ ಕಾರಣಕ್ಕಾಗಿ FIR ಡಿಲೇ ಮಾಡಿದ್ರಿ ಅನ್ನೋದು ನೀವು ರಾಜ್ಯಕ್ಕೆ ಉತ್ತರವನ್ನು ಕೊಡಬೇಕು. 100%. ಬೇರೆ ಇನ್ನೇನಿಲ್ಲ. ನಾವು ಏನೂ ಇರಲಾರ್ದೆ ನಾವು ಹೆಂಗೆ ಅರೆಸ್ಟ್ ಮಾಡೋಕ್ಕಾಗತ್ತೆ, ನಾವು ಹೆಂಗೆ ತಡೆಯೋಕ್ಕಾಗತ್ತೆ? ಏನಾದರೂ ಬೇಕಲ್ಲ. FIR ಮಾಡಲಾರ್ದೆ ಎಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೆ 28ಕ್ಕೆ ಅವ್ರನ್ನ ಬಿಡ್ತಾರೆ, FIR ಮಾಡೋದಿಲ್ಲ, ಡಿಟೈನ್ ಮಾಡೋದಿಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಎಲ್ಲಿ ದೇವೇಗೌಡರ ಮೊಮ್ಮಗನ್ ಮುಟ್ಟಿದ್ರೆ ಗೌಡ್ರ ಓಟ್ ಹೋಗ್ತಾವ ಅನ್ನೋಂಥ ಭಯಕ್ಕೆ ಮಾಡಲಾರ್ದೆ ಈಗ ಬೇರೆದವ್ರ ಮೇಲೆ ಗೂಬಿ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ಪ್ರಜ್ವಲ್ ರೇವಣ್ಣನ ವಿದೇಶ ಕಳಿಸಲಿಕ್ಕೆ ದೇವೇಗೌಡರು ಪ್ಲಾನ್ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಬೇಕಾದ್ ಮಾತಾಡ್ತಾರೆ. ಅವ್ರ ಪ್ಲಾನ್ ಏನೋ ಬೇಕಾದಾಗಲಿ, ನಿಮಗೆ ಸರ್ಕಾರಕ್ಕೆ ಏನು ದಾಡಿ ಆಗಿತ್ತು? ಥ್ಯಾಂಕ್ ಯು. ಇದೇ 4ರಂದು ಕಲಬುರಗಿ ಜಿಲ್ಲೆಯ ಕೋಲಿ ಕಬ್ಬಲಿಗ ಸಮಾಜದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಿ ಸಮಾಜದ ಜಿಲ್ಲಾ ಅಧ್ಯಕ್ಷ ರಮೇಶ್ ನಾಟಿಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 4ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ಕಲಬುರಗಿ ಜಿಲ್ಲೆಯ ಕೋಲಿ ಕಬ್ಬಲಿಗ ಸಮಾಜದ ವತಿಯಿಂದ ಮಾಜಿ ಸಚಿವರಾದ ಬಾಬುರಾವ್ ಚಿಂಚನ್ಸೂರ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, NEKSRTC ಮಾಜಿ ಅಧ್ಯಕ್ಷರಾದ ಭೀಮಣ್ಣ ಸಾಲಿ, ಶರಣಪ್ಪ ಮಾನೇಗರ್, ರಾಜಗೋಪಾಲ್ ರೆಡ್ಡಿ, ಸಾಯಿಬಣ್ಣ ಬೋರಬಂಡ ಹಾಗೂ ಬಸವರಾಜ ಬೂದಿಹಾಳ್, ಬಸವರಾಜ್ ಹರ್ವಾಳ್, ರಮೇಶ್ ನಾಟಿಕರ್ ಇವರ ನೇತೃತ್ವದಲ್ಲಿ ಸಾಮೂಹಿಕವಾಗಿ ಎಲ್ಲಾ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ವಿಜಯದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅಂದಿನ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, AICC ಅಧ್ಯಕ್ಷರಾದ ಡಾ ಮಲ್ಲಿಕಾರ್ಜುನ ಖರ್ಗೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್, ಸಚಿವರಾದ ಶರಣಬಸಪ್ಪ ಗೌಡ್ ದರ್ಶನಪುರ್ ಸೇರಿದಂತೆ ಕೋಲಿ ಸಮಾಜದ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ ಎಂದರು. ಇನ್ನು ಈ ಒಂದು ಸಮಾವೇಶದಲ್ಲಿ ಸಮಾಜದ ಬಂಧುಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಬರುವ ಮೇ 4ನೇ ತಾರೀಕಿನಂದು ಜಿಲ್ಲಾ ಕೂಲಿ ಸಮಾಜದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಸಮಾವೇಶದಲ್ಲಿ ಭಾಗವಹಿಸುವವರು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬರು,
AICC ಅಧ್ಯಕ್ಷರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲಾದಂಥ ಎಲ್ಲ ನಮ್ಮ ಕೂಲಿ ಸಮಾಜದವರು ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಹಾಗೂ ಈ ನಮ್ಮ ಕೂಲಿ ಸಮಾಜದ ಮಾಜಿ ಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಬಾಬುರಾವ್ ಚಿಂಚನ್ಸ್ರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕಮಕೂರು ಸಾಹೇಬರು ಹಾಗೂ ಶರಣಪ್ಪ ಮಾನೇಗರ್ ಅವರು ಹಾಗೂ ಭೀಮಣ್ಣ ಸಾಲಿಯವರು, ರಾಜಗೋಪಾಲ್ ರೆಡ್ಡಿಯವರು ಈ ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಿರಿಯರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಸಾಯಿಬಣ್ಣ ನೀಲಪ್ಪಗಳವರು ಹಾಗೂ ನಮ್ಮ ಸಹೋದರರಾದಂಥ ಚಂದ್ರು ನಡಗಟ್ಟಿ ಅಣ್ಣವರು ಹಾಗೂ ನಮ್ಮ ಇನ್ನೊಬ್ಬರು ಸಹೋದರಂಥ ಶರಣು ಮಂದ್ರಾಡವರು ಹಾಗೂ ಎಲ್ಲ ಈ ನನ್ನ ಬಂಧುಗಳು ಈಗ ತಾನೇ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿದಂಥ ಬಸವರಾಜ್ ಬೂದೇಳ್ ಅವರು, ಬಸವರಾಜ್ ಹರಳವರು, ಚಂದ್ರಕಾಂತ್ ಶಾಖಾಪುರ್ ಅವರು ಇವೆಲ್ಲರೂ ಮುಖಂಡರು ಸೇರಿ ಬರ್ತಕ್ಕಂಥ 4ನೇ ತಾರೀಕು NV ಮೈದಾನದಲ್ಲಿ ಸಮಯ 3 ಗಂಟೆಗೆ ಇರುತ್ತದೆ. ಹಾಗೂ ನಮ್ಮ ಗುಲ್ಬರ್ಗ ಎಲ್ಲ ತಾಲೂಕುಗಳು ಲೋಕಸಭೆ ಮತಕ್ಷೇತ್ರದ ಎಲ್ಲ ನಮ್ಮ ಕೂಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ಹಾಗೂ ನಮ್ಮ ತಳವಾರು ಪರಿವಾರ ಆಲ್ರೆಡಿ ನಮ್ಮ ST ಸರ್ಟಿಫಿಕೇಟ್ ಕೊಟ್ಟಿದೆ. ಆದರೂ ಕೂಡ ಇಲ್ಲಿ ನಮ್ಮ ಹಿತಾಸಕ್ತಿಗಳು ಕಾಣದ ಕಣ್ಣುಗಳು ನಮಗೆ ಈ ತಡೆ ಹಿಡಿದಿದ್ದಾರೆ. ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹೇಳ್ತೀವಿ, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತೀವಿ, ಡೆಪ್ಟಿ CM DK ಶಿವಕುಮಾರ್ ಅವ್ರಿಗೆ ಹೇಳ್ತೀವಿ, ಯಾಕಪ್ಪ ನಮ್ಮ ಸಮಾಜಕ್ಕೆ ಇಷ್ಟೆಲ್ಲ ನಮ್ಗೆ ಯಾಕೆ ತ್ರಾಸು ಕೊಡೋತ್ತರ ಈ ಸಿಂಧುತ್ವವನ್ನು ತಡೆ ಹಿಡಿದಾರೆ. ಆದರೆ ನಮ್ಮದೇ ಗೌರ್ಮೆಂಟ್ ಇದ್ದರಿಂದ ಈ ನಮ್ಮ NV ಮೈದಾನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಘೋಷಣೆ ಮಾಡಬೇಕು. ಎಲ್ಲ ನಮ್ಮ ರಾಜ್ಯದಂಥ ಎಲ್ಲ DC ಗಳಿಗೆ ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ತಳವಾರು ಪರಿವಾರ ಯಾವ ರೀತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಿಂಧುತ್ವ ತಡೆ ಹಿಡಿಬಾರ್ದಂತ ತಿಳ್ಕೊಂಡು ಆ ಒಂದು ಸಮಾವೇಶದಲ್ಲಿ ನಮ್ಮದೊಂದು ಬೇಡಿಕೆ ಇಟ್ಟು ಬಹುದಿನ ಬೇಡಿಕೆ ಏನಪ್ಪ ಅಂದ್ರೆ ನಮ್ಮ ಸಮಾಜದವ್ರಿಗೆ ನಮಗೇನು ಬೇಕಿಲ್ಲ, ಬರೀ ನಮ್ಮ ಸಮಾಜದವ್ರಿಗೆ ST ಮಾಡ್ಬೇಕು. ಯಾಕಂದ್ರೆ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಂಥ ನಮ್ಮದು ಸಮಾಜ. ಖರೆ ಅಂದರೆ ಈ ರಾಜ್ಯದವರಿಗೆ ಈ ನಾವು ನೋಡಿರಿ ನಮ್ಮ ಸೋದರ ಸಮಾಜದಂಥ ದೊರೆಗಳು ರಾಜ್ಯಗಳವರು ಅಂಥವ್ರಿಗೆ ಕೂಡ ಈ ಸುಗ್ರಿ ಆಜ್ಞೆ ಮುಖಾಂತರ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಯಾವುದೇ ಏನೋ ಅವ್ರದ್ದು ಇದು ಇಲ್ಲದೆ ಮುಖಾಂತರ ಕೊಟ್ಟರೆ. ಇದೇ ನಮ್ಮ ಇವರು 10% ಕೊಟ್ಟರು. ಅಖಿಲ ಭಾರತ ಬಂಜಾರ ಸೇವಾ ಸಂಘದ ವತಿಯಿಂದ ಕಲಬುರಗಿ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಬೆಂಬಲ ಸೂಚಿಸಲಾಗುವುದು ಎಂದು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳ 1ರಂದು ಬೆಳಗ್ಗೆ 10 ಗಂಟೆಗೆ ಅಖಿಲ ಭಾರತ ಬಂಜಾರ ಸೇವಾ ಸಂಘ ಕಲಬುರಗಿ ಘಟಕದಿಂದ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಅನೇಕ ಬಂಜಾರ ಸಮಾಜದ ಮುಖಂಡರು ಭಾಗಿಯಾಗಿದ್ರು. ಬಿಜೆಪಿ ಪಕ್ಷದ ವತಿಯಿಂದ ಲಂಬಾಣಿ ಸಮಾಜದ ಏಕೈಕ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಸ್ಪರ್ಧೆ ಮಾಡುತ್ತಿರುವುದರಿಂದ ಇವರಿಗೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಲಾಗುವುದು. ಕಲಬುರಗಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ತಾಂಡದ ಲಂಬಾಣ ಬಂಜಾರ ಮತವನ್ನು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಕೊಡಬೇಕು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕಾಂಗ್ರೆಸ್ ಪಕ್ಷವು ಲಂಬಾಣಿ ಸಮಾಜಕ್ಕೆ ಬಹಳ ಅನ್ಯಾಯ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಲಂಬಾಣಿ ಬಂಜಾರ ಸಮಾಜಕ್ಕೆ ಒಬ್ಬರಿಗೂ ಸಹಿತ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಟಿಕೆಟ್ ನೀಡಿರುವುದಿಲ್ಲ. ಇದು ಖಂಡನೀಯವಾಗಿದೆ. ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಏಕೈಕ ಶಾಸಕ ಹಾಗೂ ಮಾಜಿ ಮಂತ್ರಿಯಾಗಿದ್ದ ರುದ್ರಪ್ಪ ಲಂಬಾಣಿ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡದೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸಂಘವರು ರೆಸಲ್ಯೂಷನ್ ಪಾಸ್ ಮಾಡಿ ನಿಮ್ಮ ಮುಖಾಂತರ ಗಮನಕ್ಕೆ ತಂದಿದ್ದೇವೆ. ಇದನ್ನು ತಾವು ಸರಿಯಾದ ರೀತಿ ಈ ಸಮಾಜ ಹಿಂದುಳಿದ ಸಮಾಜ ಏನಪ್ಪ ಅಂತ ಹೇಳಿದ್ರೆ ಅಡವಿನಲ್ಲಿ ಇರ್ತಕ್ಕಂಥ ಸಮಾಜ, ತಿಳುವಳಿಕೆ ಕಡಿಮೆ ಅವರಿಗೆ ಅಂತ ಪತ್ರಿಕೆ ಮುಖಾಂತರ ಇವರಿಗೆ ಸರಿಯಾಗಿ ಒಂದು ತಿಳುವಳಿಕೆಯನ್ನು ಹೇಳಿ ಈ ಬರ್ತಕ್ಕಂಥ ಚುನಾವಣೆ 7ನೇ ತಾರೀಕು ದಿವಸ ಉಮೇಶ್ ಜಾಧವ್ ಅವರಿಗೆ ಮತ ಚಲಾವಣೆ ಮಾಡಬೇಕಂತ ಕಳಕಳಿಯಾದ ಮನವಿಯನ್ನು ಸಂಘದ ರೆಸಲ್ಯೂಷನ್ ಪಾಸ್ ಮಾಡಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿ ನಿಮ್ಮ ಪತ್ರಿಕಾ ಮುಖಾಂತರ ನಾವು ಮನವರಿಕೆ ಮಾಡ್ತೀವಿ. ಉಮೇಶ್ ರೆಡ್ಡಿಗಿಂತ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣನೇ ಇರಬಹುದು ಎಂದು ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಪುಷ್ಪ ಅಮರನಾಥ್ ಟೀಕಿಸಿದರು. ಕಲಬುರಗಿಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ನಡೆದಿರುವ ಘಟನೆಗಳು ದೇಶವಲ್ಲ, ಪ್ರಪಂಚವೇ ಬೆಚ್ಚಿ ಬೀಳಿಸುವ ವಿದ್ರಾವಕ ಘಟನೆ ನಡೆದಿದೆ. ಮನುಷ್ಯರು ಈ ರೀತಿ ನಡೆದುಕೊಳ್ಳುತ್ತಾರೆ ಅಂತ ಪ್ರಶ್ನೆ ಮೂಡಿದೆ. ಬಿಜೆಪಿ ಮಹಿಳೆಯರ ಸಬಲೀಕರಣ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿರುವ ಪಕ್ಷ. ಹೀಗಾಗಿ ಹೆಣ್ಮಕ್ಕಳನ್ನ NDA ನಾಯಕರಿಂದ ರಕ್ಷಿಸಬೇಕಿದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ಸ್ಲೋಗನ್ ಅರ್ಥವೇ ಇದು. ಬಿಜೆಪಿಗರಿಂದ ಆರೋಪಿಯನ್ನ ರಕ್ಷಿಸುವ ಪ್ರಯತ್ನ ನಡೆಯುತ್ತಿದೆ. ದೇಶ ಬಿಟ್ಟು ಹೋಗಿರೋಕೆ
ಸಹಕಾರ ಮಾಡಿದವರು ಯಾರೆಂಬ ಬಗ್ಗೆ ತನಿಖೆ ಆಗಬೇಕು, ಆರೋಪಿಗೆ ತಕ್ಷಣ ಶಿಕ್ಷೆ ಆಗಬೇಕು ಎಂದರು. ಈ ಭಾಗದಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಸುಳ್ಳಾಗಿದೆ. ನನ್ನ ಕಳಕಳಿಯಿಂದ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಒಂದು ಪೆನ್ ಡ್ರೈವ್ ಹಗರಣ, ಉಮೇಶ್ ರೆಡ್ಡಿ ವಿಕೃತ ಕಾಮಿ ಉಮೇಶ್ ರೆಡ್ಡಿಯನ್ನು ನೋಡಿದ್ವಿ ನಾವು ಕರ್ನಾಟಕದಲ್ಲಿ. ಅದಕ್ಕಿಂತಲೂ ವಿಕೃತ. ಇವತ್ತು ಅದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಮೌನವಾಗಿದ್ದಾರೆ, ಸಂಸದರು ಮೌನವಾಗಿದ್ದಾರೆ. ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಇವತ್ತು. ಹೌದು, ನೇಹ ಅಂತ ಹೆಣ್ಮಕ್ಳಿರ್ಬೋದು, ಅಲ್ಲಿ ಹಾಸನದ ಪ್ರಕರಣದಲ್ಲಿ ಇರ್ತಕ್ಕಂಥ 3,000 ಹೆಣ್ಣುಮಕ್ಳು ಇವತ್ತು ಜೀವಂತವಾಗಿ ಇದ್ದು ಸತ್ತಿದ್ದಾರೆ. ಎಲ್ಲರಿಗೂ ಕೂಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಈ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ನಮಗನ್ನಿಸ್ತಾ ಇದೆ, ಈ ಒಂದು ರಾಜ್ಯಕ್ಕೆ, ಈ ಒಂದು ದೇಶಕ್ಕೆ ಉಳುಗಾಲವಿಲ್ಲ. ಮೋದಿ ಹಟಾವೋ ಬೇಟಿ ಬಚಾವೋ, ಮೋದಿ ಹಟಾವೋ ಬೇಟಿ ಬಚಾವೋ, ಬಿಜೆಪಿ ಹಟಾವೋ ಬೇಟಿ ಬಚಾವೋ, ಬಿಜೆಪಿ ಹಟಾವೋ ಬೇಟಿ ಬಚಾವೋ ಅಂತ ಒಂದು ಇದನ್ನಿಟ್ಕೊಂಡು ಸಂತ್ರಸ್ತೆಯರ ಪರವಾಗಿ ನಾವು ಇವತ್ತು ಶಾಂತ ರೀತಿಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈಗ 11:15 ಕಲಬುರಗಿ ಜಿಲ್ಲೆಯಲ್ಲಿ ನಾವು ಸದಾಕಾಲ ಯಾವಾಗಲೂ ಕೂಡ ಎಲ್ಲ ಧರ್ಮ, ಎಲ್ಲ ಜಾತಿ ಯಾವುದೇ ಇಲ್ಲ, ಮಹಿಳೆಯರಿಗೆ ಜಾತಿ ಇಲ್ಲ, ಮಹಿಳೆಯರ ಒಂದು ಮಾನ ಸಮ್ಮಾನಕ್ಕೆ ವರ್ಗ ಇಲ್ಲ, ಧರ್ಮ ಇಲ್ಲ. ಎಲ್ಲ ಮಹಿಳೆಯರ ಮಾನ ಕೂಡ ಒಂದೇ, ಎಲ್ಲ ಮಹಿಳೆಯರ ಗೌರವ ಕೂಡ ಒಂದೇ. ನಮ್ಮ ದೇಶದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ನಾವು ಹೇಳ್ತೇವೆ. ಆದರೆ ನಮ್ಮ ದೇಶದ ಹೆಣ್ಣುಮಕ್ಕಳ ವಿಚಾರದಲ್ಲಿ ಮೌನವಾಗಿರ್ತಕ್ಕಂಥ BJP ನಾಯಕರು ಯಾವಾಗ ನ್ಯಾಯವನ್ನು ಕೊಡ್ತೀರಿ ಅನ್ನೋದೇ ನಮ್ಮ ಪ್ರಶ್ನೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋರು ಯಾವಾಗ ಈ ಪ್ರಕರಣಗಳಿಗೆ ತಿಲಾಂಜಲಿಯನ್ನು ನೀಡ್ತೀರಾ? ಯಾವಾಗ ಇವ್ರಿಗೆ ನ್ಯಾಯವನ್ನು ಕೊಡ್ತೀರಾ? ಆ ಹೆಣ್ಣುಮಕ್ಕಳು ಕರಿಮಣಿ ಸರದ ಬಗ್ಗೆ ಮಾತನಾಡ್ತಕ್ಕಂಥ ನೀವು, ಕರಿಮಣಿ ಮೇ 4ರಂದು ಕಲಬುರಗಿ ನಗರದಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಪ್ರಬುದ್ಧರ ಜೊತೆ ಸಂವಾದ ನಡೆಸಲಿದ್ದಾರೆ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ರಾಜ್ಯ ಸದಸ್ಯರು ಹಾಗೂ ರಾಜ್ಯ ಮಾಧ್ಯಮದ ವಕ್ತಾರರಾದ ಡಾಕ್ಟರ್ ಸುಧಾ ಹಲಕಾಯಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಮೇ 4ರಂದು ಮಧ್ಯಾಹ್ನ 3:15 ಕಲಬುರಗಿ ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಬಿಲ್ಡಿಂಗ್ ಸಭಾಂಗಣದಲ್ಲಿ ಕಲಬುರಗಿ ಜಿಲ್ಲೆಯ ವೈದ್ಯರು, ಶಿಕ್ಷಕರು, ಉದ್ಯಮಿಗಳು ಸೇರಿದಂತೆ ಪ್ರಬುದ್ಧರ ಜೊತೆ ಸಂವಾದ ನಡೆಸಲಿದ್ದಾರೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಮೇ 4ನೇ ತಾರೀಕು 3:15 ಅಣ್ಣಾಮಲೈಜಿ ಅವರು ನಮ್ಮ ಕಲಬುರಗಿಗೆ ಬರ್ತಾ ಇದ್ದಾರೆ. ಎಲ್ಲ ಪ್ರಬುದ್ಧರನ್ನ ಜೊತೆಗೆ ಸಂವಾದ ಮಾಡೋಕ್ಕೆ ಅವರು ಸ್ಯಾಕ್ ಬಿಲ್ಡಿಂಗ್ PDA ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಈ ಮೀಡಿಯಾ ಮುಖಾಂತರ ತಮ್ಮೆಲ್ಲರಿಗೂ, ಎಲ್ಲ ಪ್ರಬುದ್ಧರಿಗೆ, ಡಾಕ್ಟರ್ಸು, ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು, ಟೀಚರ್ಸು, ಪ್ರೊಫೆಸರ್ಸು, ಅಡ್ವೊಕೇಟ್ಸು, ಚಾರ್ಟೆಂಟ್ ಅಕೌಂಟೆಂಟ್ಸು, ಬಿಸ್ನೆಸ್ ಮೆನ್, ಸೊ ಆಲ್ ದ ಪ್ರಬುದ್ಧರ ಪ್ರಕೋಷ್ಠ ಕಡೆಯಿಂದ ತಮ್ಮೆಲ್ಲರಿಗೂ ನಾವು ಈ ಆಹ್ವಾನವನ್ನು ಕೊಡ್ತೀವಿ. ಬಂದು ಅವ್ರ ಜೊತೆಗೆ ನೀವು ಸಂವಾದ ಮಾಡ್ಬೋದು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಣ್ಣಾಮಲೈಜಿ ಅವರು ಒನ್ ಆಫ್ ದ ಐಕಾನಿಕ್ ಲೀಡರ್ಸ್ ಆಗಿದ್ದಾರೆ ಇವತ್ತು ಭಾರತದಲ್ಲಿ. ಒನ್ ಆಫ್ ದ ಯಂಗೆಸ್ಟ್ ಲೀಡರ್ಸ್ ಐ ಮಸ್ಟ್ ಸೇ. ಆ್ಯಂಡ್ ಹಿ ಹಿಮ್ಸೆಲ್ಫ್ ಅವರೇ ಒಂದು IPS, ಹಿ ಈಸ್ ಅ ಫಾರ್ಮರ್ IPS ಆಫೀಸರ್. ಅವರು ತಮ್ಮ ಪ್ರೊಫೆಷನನ್ನು ತ್ಯಾಗ ಮಾಡಿ ದೇಶಕ್ಕೆ ಸೇವೆ ಮಾಡಬೇಕಂತ ಒಂದು ಇಚ್ಛೆಯಿಂದ ಅವರು ಪೊಲಿಟಿಕ್ಸಲ್ಲಿ ಬಂದಿದ್ದಾರೆ. ಭಾಳ ಕಡಿಮೆ ಜನ, ನಮ್ಗೆ ಗೊತ್ತು ಎಷ್ಟು ಕಷ್ಟಪಡಬೇಕು ನಾವು IPS IAS ಪಾಸ್ ಆಗಬೇಕು ಅಂತಂದರೆ, ಬಟ್ ಅವರು ಅದನ್ನು ತ್ಯಾಗ ಮಾಡಿ, ಬಲಿದಾನ ಮಾಡಿ ದೇಶ ಸೇವೆ ಸಲುವಾಗಿ ಬಂದಿದ್ದಾರೆ. ಆಮೇಲೆ ತಮಿಳ್ನಾಡಿನಲ್ಲಿ ಅವರು ಇಡೀ ಪೊಲಿಟಿಕಲ್ ಡೆಮೋಗ್ರಫಿಯನ್ನೇ ಚೇಂಜ್ ಮಾಡಿದ್ದಾರೆ. ಸೊ ಅವರು ಬರ್ತಾ ಇದ್ದಾರೆ. ಇದನ್ನು ಆದಷ್ಟು ತಾವೆಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಯಾಕ್ ಬಿಲ್ಡಿಂಗ್ PDA ಇಂಜಿನಿಯರಿಂಗ್ ಕಾಲೇಜ್ 4th May 3:15 PM. ಥ್ಯಾಂಕ್ ಯು. ಚಿಂಚೋಳಿ ತಾಲೂಕಿನ ಗಡಿ ಭಾಗದ ಕೊಂಚವರಂ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದರ್ ಲೋಕಸಭಾ ಚುನಾವಣೆ ಅಂಗವಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಭಗವಂತ ಖುಬಾ ಅವರು ಭರ್ಜರಿ ಮತಯಾಚನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಭಗವಂತ ಖುಬಾ ಅವರು, ದೇಶದ ಏಳಿಗೆಗೆ ಮತ್ತೊಮ್ಮೆ ಮೋದಿ ಬರಲೇಬೇಕು. ಸುಳ್ಳಿನ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ 3ನೇ ಸರ್ತಿ ಪ್ರಧಾನಿ ಮಾಡಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಉಪನಾಯಕರಾದ ಸುನಿಲ್ ವಲ್ಲಪುರೆ, ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಬಿಜೆಪಿ ಪಕ್ಷದ ರಾಷ್ಟ್ರೀಯ OBC ಅಧ್ಯಕ್ಷರಾದ ಲಕ್ಷ್ಮಣ್ ರಾವ್, ಬಿಜೆಪಿ ಪಕ್ಷದ ಅಲ್ಪಸಂಖ್ಯಾತ ರಾಜ್ಯ ಅಧ್ಯಕ್ಷರಾದ ಅನಿಲ್ ತಮ್ಮಣ್ಣ, ಬಿಜೆಪಿ ಪಕ್ಷದ ತಾಲೂಕಾ ಅಧ್ಯಕ್ಷ ವಿಜಯ್ ಕುಮಾರ್ ಚೆಂಗಟಿ, ಬಿಜೆಪಿ ಪಕ್ಷದ ಮುಖಂಡರಾದ ಗೋಪಾಲ್ ರಾವ್ ಕಟ್ಟಿಮನಿ, ರವಿರಾಜ್ ಕೋರ್ವಿ, ಸಂತೋಷ್ ಗಡಂತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಮತವನ್ನು ಹಾಕುವಂಥ ಚುನಾವಣೆ ಅನ್ನುವಂಥದ್ದನ್ನ ಇಂದಿನ ಈ ಚುನಾವಣೆ ಮಹತ್ವವನ್ನು ನಮಗೆಲ್ಲ ಕರ್ತದೆ.
75 ವರ್ಷದಲ್ಲಿ ಕಾಂಗ್ರೆಸ್ ಎಂದೂ ಲೋಕಸಭಾ ಚುನಾವಣೆ ಮಹತ್ವದ ಚುನಾವಣೆ ಅನ್ನುವಂಥ ವಿಚಾರವನ್ನ ಜನಸಾಮಾನ್ಯರಲ್ಲಿ ಚುನಾವಣೆ ಪೂರ್ವದಲ್ಲಿ ಚರ್ಚೆಗೆ ತರಲಿಲ್ಲ. ಆದರೆ ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಕಂಡಂತ ಬದಲಾವಣೆಗಳು, ನಮ್ಮ ನಿಮ್ಮ ಎಲ್ಲರ ಜೀವನದಲ್ಲಿ ಕಂಡಂತ ಬದಲಾವಣೆಗಳು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಹತ್ವವನ್ನು ಕಂಡಂತ ಬದಲಾವಣೆ, ಆರ್ಥಿಕ ಪ್ರಗತಿ, ಸುರಕ್ಷತೆ, ಹೀಗೆ ನಾನಾ ಆಯಾಮಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ತಗೊಂಡಿದ್ದಂತ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಇದು ದೇಶದ ಚುನಾವಣೆ, ಇದು ನಮ್ಮೆಲ್ಲರ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಚುನಾವಣೆ. ಕೇವಲ ನಮ್ಮ ಭವಿಷ್ಯವಲ್ಲ, ಮುಂದಿನ ಭಾವಿ ಪೀಳಿಗೆಯ ಭವಿಷ್ಯವನ್ನ ನಿರ್ಧಾರವನ್ನು ಮಾಡುವಂತ ಚುನಾವಣೆ ಅನ್ನುವಂತ ಒಬ್ಬ ದೇಶದ ಸಾಮಾನ್ಯ ನಾಗರಿಕನಿಗೆ ಕೂಡ ಅದರ ಮಹತ್ವವನ್ನು ಗೊತ್ತಾಗಿದೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ಅನೇಕ ಸಾಧನೆಗಳನ್ನು ಬಡವರಿಗಾಗಿ, ರೈತರಿಗಾಗಿ, ನಾನು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಂಡು 2 ಅವಧಿಗೆ ಸಂಸದನಾಗಿ ಮೋದಿ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 100% ಅನುಷ್ಠಾನವನ್ನು ಘೋಷಿಸಿದಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಬಂಧುಗಳು. ಕೇವಲ ಇವತ್ತು ದೇಶದ ರೈತರಿಗಾಗಿ 25 ಯೋಜನೆಗಳನ್ನು ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿ ಸಮಾನ ನಿಧಿ 6,000 ರೂಪಾಯಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಬೆಳೆ ವಿಮೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ ಡ್ರಿಪ್ ಇರಿಗೇಷನ್ 90% ಸಬ್ಸಿಡಿ, ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆಯನ್ನು ಮಾಡಿ ಖರೀದಿಯನ್ನು ಮಾಡಿ ಇವತ್ತು ನಮ್ಮ ಇಲಾಖೆಯಿಂದ ಗೋಪಾಲನ ಇಟ್ಟಿದ್ದ ರೇಟ್ ಅನ್ನು 10 ವರ್ಷದಿಂದ ಇವತ್ತಿಗೆ ಅದು ಒಂದೇ ರೇಟನ್ನು ಕೊಡ್ತೀವಿ. ಇವತ್ತು ಬಡವರಿಗೆ ರೇಷನ್ ಕೊಡೋದಾಗಲಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ
ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.